ಸರ್ಕಾರದಿಂದ ಕೂಡ ಈ ಹೋರಾಟ ನಡೀತಾ ಇತ್ತು. ಅವಾಗ ಎಲ್ಲ ನಮ್ಮ ಸರ್ಕಾರದವ್ರು ಕೂಡ ಅವರಿಗೆಲ್ಲ ಸಾಮಾಜಿಕ ಕೊಟ್ಟು ಚಳಗಾಲ ಅದನ್ನ ವಿಧಾನಸಭಾ ಅಧಿವೇಶನದಲ್ಲಿ ಕುಡಿದ್ರೆ ಕೂಡ ಅವ್ರಿಗೆ ಸಹಕಾರ ಕೊಟ್ಟು ಆಯ್ತು ನಿಮ್ಮ ಕೆಲಸ ಮಾಡೋಣ ಅಂತ ಹೇಳುವಂತ ಒಂದು ಸರ್ಕಾರ ಒಂದು ವಿಶ್ವಾಸ ಕೊಟ್ರೆ ಇವತ್ತಿನ ಸರ್ಕಾರ ಈ ನೀಚ ಸರ್ಕಾರವನ್ನು ಇದನ್ನು ತವಲು ಹಾಕಬೇಕು. ನಮ್ಮ ಸಮಾಜಕ್ಕೆ ಮತ್ತು ಪ್ರತಿಯೊಂದು ಕರ್ನಾಟಕ ರಾಜ್ಯದಾಗ ಎಲ್ಲರೂ ಇರುವಂತ ಒಳ್ಳೆ ಆಗುವಂತ ಅವ್ರಿಗೆ ಮೀಸಲಾತಿಯನ್ನು ಸಿಗಬೇಕು. ಯಾಕಂದ್ರೆ ಪಶ್ಚಿಮ ಶಾಲೆ ಇವತ್ತಿನ ಹೋರಾಟ ಅಲ್ಲ, ಅದು ಕಳೆದ 16 ವರ್ಷಗಳಲ್ಲಿ ಹೋರಾಟ ಇದೆ. ಯಾಕಂದ್ರೆ ಬಡ ಸಮಾಜ ಬಹಳ ಇದೆ. ಯಾಕಂದ್ರೆ ಅವ್ರಿಗೆ ಬಡವಚನ ಅವ್ರಿಗೆಲ್ಲ ಶಿಕ್ಷಣ ವಂಚಿತರಂದ್ರ, ಹಾಗಾಗಿ ಅವ್ರಿಗೊಂದು ನ್ಯಾಯ ಸಿಗಬೇಕು, ಒಂದು ಉನ್ನತ ಸ್ಥಾನಕ್ಕೆ ಬರಬೇಕು. ಆ ರೀತಿಯಿಂದ ಸ್ವಾಮೀಜಿಯವರಿಗೆ ನಾವೆಲ್ಲ ಬೆಂಬಲ ಕೊಡ್ತೀವಿ. ನಾವು ಕೂಡ ಪಶ್ಚಿಮ ಶಾಲೆ ಮತ್ತು ಈ ಸಮಾಜಿಕ ಹಿಂದೂ ಸಮಾಜಕ್ಕೆ ನಾವು ಬೆಂಬಲ ಇರ್ತೈತಿ. ಹಾಗಾಗಿ ಈ ಸರ್ಕಾರವನ್ನು ನಾವು ಹೋಗಬೇಕು ಮತ್ತು ಮೀಸಲಾತಿ ಮಾಡಬೇಕು. ಮತ್ತು ಯಾವಾಗಲೂ ಪಶ್ಚಿಮ ಶಾಲೆ ನಮ್ಮ ಸಮಾಜದ ದೃಷ್ಟಿಯಿಂದ ಎಲ್ಲರೂ ನಾವು ಒಂದಾಗಿ ಇರ್ತೇವೆ. ಎಲ್ಲ ರೈತ ಪರ ಹೋರಾಟ ಇರೋದ್ರಿಂದ ಮತ್ತು ರೈತರ ವಿರೋಧಿ ಸರ್ಕಾರ ಇದು ಇರೋದ್ರಿಂದ ಇದನ್ನು ನಾವು ಖಂಡಿಸ್ತೇವೆ. ಮತ್ತು ನನಗೆ ಇಷ್ಟೊಂದು ಮಾತಾಡಕೊಂಡಂತ ಎಲ್ಲರಿಗೂ ಧನ್ಯವಾದಗಳು. ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ